ಕಂಬಳ ಕ್ರೀಡೆಯು ರಾಷ್ಟ್ರ ಅಂತಾರಾಷ್ಟ್ರ ಮಟ್ಟದಲ್ಲಿ ಗಮನ ಸೆಳೆಯುವಲ್ಲಿ ಕಾರಣೀಕರ್ತರಾಗಿರುವ ಕ್ರೀಡಾ ರತ್ನ ಪುರಸ್ಕೃತ ಮೂಡಬಿದ್ರೆ ತಾಲೂಕಿನ ಮಿಜಾರು ಅಶ್ವತ್ಥಪುರ ಶ್ರೀನಿವಾಸ್ ಗೌಡ ಅವರು ಈ ಬಾರಿಯ ಕಂಬಳ ಋತುವಿನಲ್ಲಿ ಕಾಲು ನೋವಿನ ಸಮಸ್ಯೆಯಿಂದ ಬಳಲುತ್ತಿದ್ದರು. ಕಂಬಳದ ಕರೆಯಲ್ಲಿ ಹಗ್ಗ ಹಿರಿಯ, ಹಗ್ಗ ಕಿರಿಯ, ನೇಗಿಲು ಹಿರಿಯ ಮತ್ತು ನೇಗಿಲು ಕಿರಿಯ ವಿಭಾಗಗಳಲ್ಲಿ ಕೋಣಗಳನ್ನು ಚಿಗರೆಯಂತೆ ಓಡಿಸಿ 15 ಪದಕಗಳನ್ನು ಪಡೆದುಕೊಳ್ಳುವ ಮೂಲಕ ಸಾಧನೆಯನ್ನ ತೋರಿ ಚಾಂಪಿಯನ್ ಆಗಿ ಮೂಡಿ ಬಂದಿದ್ದಲ್ಲದೆ ದಾಖಲೆಯನ್ನ ತನ್ನ ಹೆಸರಿನಲ್ಲೇ ಉಳಿಸಿಕೊಂಡು ಗಮನ ಸೆಳೆದಿದ್ದಾರೆ. ಈ ಬಾರಿ 2021 ಡಿಸೆಂಬರ್ನಿಂದ ಕಂಬಳ ಸೀಸನ್ ಆರಂಭಗೊಂಡಿದ್ದು ಹೊಕ್ಕಾಡಿಗೋಳಿಯಲ್ಲಿ ಮೊದಲ ಕಂಬಳ ನಡೆದಿತ್ತು. ಮೊದಲ ಕಂಬಳದಲ್ಲಿ ಬಹುಮಾನಗಳನ್ನು ಪಡೆದುಕೊಳ್ಳದ ಶ್ರೀನಿವಾಸ್ ಗೌಡರು ಮೂಡಬಿದ್ರಿಯಲ್ಲಿ ನಡೆದ ಕೋಟಿ ಚೆನ್ನಯ್ಯ ಜೋಡುಕರೆ ಕಂಬಳದಲ್ಲಿ ಕೋಣಗಳನ್ನು ಓಡಿಸಿ ಹಗ್ಗ ಹಿರಿಯ ವಿಭಾಗದಲ್ಲಿ ದ್ವಿತೀಯ ಬಹುಮಾನವನ್ನು ಪಡೆದುಕೊಳ್ಳುವ ಮೂಲಕ ಇನ್ನಿಂಗ್ಸ್ ಅನ್ನು ಆರಂಭಿಸಿದ್ರು. 2021-22ನೇ ಕಂಬಳ ಸೀಸನ್ನಲ್ಲಿ 4ನೇ ಕಂಬಳವು ಕಕ್ಕೆ ಪದವಿನಲ್ಲಿ ನಡೆದಿದ್ದು, ಈ ಸಂದರ್ಭ ಶ್ರೀನಿವಾಸ್ ಗೌಡ ಅವರು ಮಿಜಾರು ಶಕ್ತಿ ಪ್ರಸಾದ್ ನಿಲಯದ ಕೋಣಗಳನ್ನು ಓಡಿಸುವ ಸಂದರ್ಭದಲ್ಲಿ ಕೋಣವೊಂದು ಗೌಡರ ಕಾಲನ್ನ ತುಳಿದಿದ್ದು ಗಂಭೀರವಾಗಿ ಗಾಯಗೊಂಡು ಶ್ರೀನಿವಾಸ್ ಅವರು ಕರೆಯಲ್ಲೇ ಕುಸಿದು ಬಿದ್ದಿದ್ರು. ಆಗ ತಕ್ಷಣ ಅವರನ್ನ ಆಸ್ಪತ್ರೆಗೆ ದಾಖಲಿಸಿದ್ದು ಅಲ್ಲಿ ಕಾಲಿಗೆ ಸರ್ಜರಿ ಮಾಡಲಾಗಿತ್ತು. ಇದರಿಂದಾಗಿ ಬಾರಾಣಿ ಮತ್ತು ಅಡ್ವೆ ನಂದಿಕೂರು ಕಂಬಳದಲ್ಲಿ ಭಾಗವಹಿಸಲು ಸಾಧ್ಯವಾಗಿರಲಿಲ್ಲ. ಐಕಳ ಕಂಬಳದಲ್ಲಿ ಭಾಗವಹಿಸಿದ್ರೂ ಪದಕ ಗೆಲ್ಲಲಾಗಿಲ್ಲ. ನಂತರ ಕಾಲು ನೋವಿನ ಮಧ್ಯೆಯೂ ಕಂಬಳದ ಕರೆಗೆ ಇಳಿದ ಓಟಗಾರ ಚಿನ್ನದ ಬೇಟೆಯನ್ನ ಮುಂದುವರಿಸಿ ಸಾಧನೆಗೆ ಇದ್ರು. ನನ್ನ ಹೆಸರು ಮಿಜಾರಾಶ್ವರ ಶ್ರೀನಿವಾಸ್ ಗೌಡ ಅಂತ. ನಾನೊಂದು 10 ವರ್ಷದಿಂದ ಕೋನ ಓಡಿಸ್ತಿದ್ದೇನೆ. 126 ಪದಕಗಳು ಬಂದಿದೆ. ಅದೇ ರೀತಿ ಈ ವರ್ಷದಲ್ಲಿ 15 ಕಂಬಳಗಳು ನಡೆದಿತ್ತು. ಅದರಲ್ಲಿ 2 ಕಂಬಳಕ್ಕೆ ಹೋಗ್ಲಿಕ್ಕೆ ಆಗಲಿಲ್ಲ. ಕಕ್ಕೆಬದವು ಕಂಬಳದಲ್ಲಿ ಒಂದು ಕಾಲಿಗೆ ಏಟಾಗಿ 2 ಕಂಬಳಕ್ಕೆ ಹೋಗ್ಲಿಕ್ಕೆ ಆಗಲಿಲ್ಲ. ಮತ್ತು 1 ತಿಂಗಳ ಕಂಬಳನೂ ಲೇಟ್ ಆಯಿತು. ನಂತರ 15 ಕಂಬಳದಲ್ಲಿ 15 ಪದಕಗಳನ್ನು ಗೆದ್ದಿದ್ದೇನೆ. 9 ಪ್ರಥಮ, 6 ದ್ವಿತೀಯ. ಕಳೆದ 10 ವರ್ಷಗಳಿಂದ ಕಂಬಳದ ಕರೆಯಲ್ಲಿ ಕೋಣಗಳನ್ನು ಓಡಿಸುತ್ತಿರುವ ಶ್ರೀನಿವಾಸ್ ಗೌಡ ಅವರು 3 ವರ್ಷಗಳಿಂದ ಕಂಬಳದ ಕರೆಯಲ್ಲಿ ವಿಶೇಷ ಸಾಧನೆಯನ್ನ ಮಾಡುತ್ತಾ ಬಂದಿದ್ದಾರೆ.